ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್ ಪೀಪಲ್ ಟಿವಿಗೆ ಸ್ವಾಗತ. ಗಣರಾಜ್ಯ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಈ ಶುಭಾಶಯಗಳೊಂದಿಗೆ ಒಂದು ವಿಚಾರವನ್ನ ಡಿಸ್ಕಸ್ ಮಾಡುವ. ಎಲೆಕ್ಷನ್ಗಳಿಗೆ ನಮ್ಮ ದೇಶದ ಪಕ್ಷಗಳು ಎಷ್ಟೆಷ್ಟು ಖರ್ಚು ಮಾಡಿದವೆ ಅನ್ನೋದನ್ನ ನೋಡುವ. ಕಾಂಗ್ರೆಸ್ಗಿಂತ, ಎಸ್ಪೆಷಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಎಷ್ಟು ಖರ್ಚು ಮಾಡಿದೆ, ಈ ನಂಬರ್ ಅನ್ನ ನೋಡಿದ್ರೆ ತಲೆ ಸುತ್ತು ಬರೋದು ಗ್ಯಾರಂಟಿ. ಹಾಗಾಗಿ ಈ ವಿಡಿಯೋದಲ್ಲಿ ತುಂಬಾ ನಂಬರ್ಗಳೇ ಇದ್ದಾವೆ. 2024-25ರಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ 274% ಹಣ ಖರ್ಚು ಮಾಡಿದೆ. ಈ ಹಿಂದಿನ 2 ಲೋಕಸಭೆ ಚುನಾವಣೆಗಳಿಗೆ ಹೋಲಿಸಿದ್ರೆ ಇದೊಂದು ತುಂಬಾ ದೊಡ್ಡ ಏರಿಕೆ. 2019-20ರಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ 56% ಹೆಚ್ಚು ಹಣವನ್ನ ಖರ್ಚು ಮಾಡಿತ್ತು. ಮತ್ತೆ 2014-15ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗಲೇ ಬಿಜೆಪಿ ಖರ್ಚು ಮಾಡಿದ ಹಣ ಕಾಂಗ್ರೆಸ್ಗಿಂತ 59% ಹೆಚ್ಚು. ಸೊ ಭಾರತೀಯ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ 2024 ಮತ್ತು 25ರಲ್ಲಿ ಈ ಎಲೆಕ್ಷನ್ಗಳಿಗೆ ಕಾಂಗ್ರೆಸ್ 896 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿತ್ತು, ಪ್ರಚಾರದ ಖರ್ಚುಗಳನ್ನೆಲ್ಲ ಸೇರಿ. ಬಿಜೆಪಿ ಈ ಚುನಾವಣೆ ಮತ್ತೆ ಸಾಮಾನ್ಯ ಪ್ರಚಾರಕ್ಕೆ 3355 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಕಾಂಗ್ರೆಸ್ ಖರ್ಚು ಮಾಡಿದೆಷ್ಟು? 896 ಕೋಟಿ. ಎಲ್ಲಿಯ 896 ಕೋಟಿ, ಎಲ್ಲಿಯ 3355 ಕೋಟಿ. ಇದೇ ಹಣಕಾಸು ವರ್ಷದಲ್ಲಿ ಸಂಸತ್ ಚುನಾವಣೆಗಳ ಜೊತೆಗೆ ಹರಿಯಾಣ, ಜಮ್ಮು ಕಾಶ್ಮೀರ ಮತ್ತೆ ಜಾರ್ಖಂಡ್, ಮಹಾರಾಷ್ಟ್ರ, ಒಡಿಶಾ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಆಂಧ್ರ ಪ್ರದೇಶ ಮತ್ತೆ ಡೆಲ್ಲಿ, 9 ವಿಧಾನಸಭೆಗಳಿಗೆ ಚುನಾವಣೆಗಳು ನಡೆದಿದ್ವು. 2019 ಮತ್ತು 20ರಲ್ಲಿ ಚುನಾವಣೆಗಳಿಗೆ ಬಿಜೆಪಿ 1352 ಕೋಟಿ ರೂಪಾಯಿನ ಖರ್ಚು ಮಾಡಿತ್ತು. ಅದು 17ನೇ ಲೋಕಸಭಾ ಚುನಾವಣೆ ಮತ್ತೆ 8 ವಿಧಾನಸಭೆಗಳಿಗೆ ಆ ಸಮಯದಲ್ಲಿ ಚುನಾವಣೆ ನಡೆದಿತ್ತು. ಸೊ ಬಿಜೆಪಿ 1352 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿತ್ತು. ಆಗ ಕಾಂಗ್ರೆಸ್ ಖರ್ಚು ಮಾಡಿದೆಷ್ಟು? 864 ಕೋಟಿ ರೂಪಾಯಿ. ಸೊ 2014 ಮತ್ತೆ 15ರ ಹಣಕಾಸು ವರ್ಷದಲ್ಲಿ ಬಿಜೆಪಿ ಚುನಾವಣೆಗಳಿಗೆ 925 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು. ಸೊ ಕಾಂಗ್ರೆಸ್ ಆ ಚುನಾವಣೆಗೆ ಖರ್ಚು ಮಾಡಿದೆಷ್ಟು? 582 ಕೋಟಿ ರೂಪಾಯಿ. ಸೊ ಈ ಖರ್ಚು ಮಾಡಿದ ಹಣವನ್ನ ನೋಡಿದ್ರೆ ಎಷ್ಟು ಅಸಮಾನತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಈ ಚುನಾವಣೆಗಳು ನಿಜವಾಗಿಯೂ ನ್ಯಾಯಸಮ್ಮತವಾದ ರೀತಿಯಲ್ಲಿ ನಡೆದ ಚುನಾವಣೆಗಳೇ ಎನ್ನುವ ಪ್ರಶ್ನೆ ಕಾಂಗ್ರೆಸ್ ಕೇಳಿಕೊಳ್ಳುತ್ತಾ ಇದೆ. ಆದ್ರೆ ಆರ್ಥಿಕ ಸಂಪನ್ಮೂಲದ ಆಧಾರದಲ್ಲಿ ಚುನಾವಣೆಗಳನ್ನ ನೋಡುವ ಹಾಗೆ ಇಲ್ಲ. ಸೊ ಗೆಲ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿ ಆದ್ರೂ ಬಿಜೆಪಿ ಏನಕ್ಕೇನ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತಾಗಿದ್ರೆ ಎಷ್ಟು ಖರ್ಚು ಮಾಡಿದ್ರು ಅದು ಗೆಲ್ತದೆ. ಸೊ ಬಿಜೆಪಿ ತಳಮಟ್ಟದ ಕಾರ್ಯಕರ್ತರನ್ನ ಸೈನಿಕರಂತೆ ಬಳಸುವ ಪಕ್ಷ ಅಂತ ನಮ್ಮ ಕಣ್ಣಿಗೆ ಕಂಡ್ರೂ ಕೂಡ ಅದು ಒಂದು ಕಾರ್ಪೊರೇಟ್ ಕಂಪನಿ ಅಂತ ಕೆಲಸ ಮಾಡ್ತದೆ. ಹೆಚ್ಚೆಚ್ಚು ಸಂಪತ್ತನ್ನ ಬೇರೆ ಬೇರೆ ರೂಪದಲ್ಲಿ ಕ್ರೋಢೀಕರಿಸ್ತದೆ, ಅದನ್ನ ಚುನಾವಣೆಗಳಲ್ಲಿ ಸುರಿತದೆ, ಮತ್ತೆ ಆ ಹಣವನ್ನ ಗೆದ್ದ ಮೇಲೆ ಮರಳಿ ಪಡೀತದೆ. ಸೊ ಕಳೆದ ವರ್ಷದ ಕೊನೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡಿದಂತ ಕಾಂಗ್ರೆಸ್ನ ಖಜಾಂಚಿ ಅಜಯ್ ಮಾಕನ್ ಅವರು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನ ಕೊರತೆಯನ್ನ ಎತ್ತಿ ತೋರಿಸ್ತಾರೆ. ಅಂದ್ರೆ ಒಂದೇ ರೀತಿಯ ಸಮಾನವಾದ ಒಂದು ಮೈದಾನದ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾರೆ. ಸೊ ಬಿಜೆಪಿಯ ಬ್ಯಾಂಕ್ ಬ್ಯಾಲೆನ್ಸ್ 2004ರಲ್ಲಿ 88 ಕೋಟಿ ರೂಪಾಯಿ ಇತ್ತು. ಬಿಜೆಪಿಯ ಬ್ಯಾಂಕ್ನಲ್ಲಿ ಅಕೌಂಟ್ ನಲ್ಲಿ 88 ಕೋಟಿ ರೂಪಾಯಿ ಇತ್ತು. ಯಾವಾಗ? 2004ರಲ್ಲಿ. 2024ರಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ 10,107 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಸೊ ಆದ್ರೆ ಕಾಂಗ್ರೆಸ್ನ ಬ್ಯಾಂಕ್ ಬ್ಯಾಲೆನ್ಸ್ 2004ರಲ್ಲಿ 38 ಕೋಟಿ ಇತ್ತು. ಅದು 2024ರಲ್ಲಿ 133 ಕೋಟಿ ರೂಪಾಯಿಗಳಿಗೆ ಸಾಧಾರಣವಾದ ಏರಿಕೆಯನ್ನ ಕಂಡಿದೆ. ಸೊ ಈಗ 2009ರಲ್ಲಿ ಆಗ UPA ಸರ್ಕಾರದ ಅವಧಿಯಲ್ಲಿ ಬಿಜೆಪಿಯ ಬ್ಯಾಂಕ್ ಬ್ಯಾಲೆನ್ಸ್ 150 ಕೋಟಿ ಇತ್ತು. ಕಾಂಗ್ರೆಸ್ನದು ಆಬ್ವಿಯಸ್ಲಿ ಅದೊಂದು ಆಡಳಿತ ಪಕ್ಷ ಆಗಿತ್ತು. ಆಗ ಅದರ ಬ್ಯಾಂಕ್ ಬ್ಯಾಲೆನ್ಸ್ 221 ಕೋಟಿ ರೂಪಾಯಿ ಇತ್ತು. ಅಂದ್ರೆ 60:40 ಅನುಪಾತದಲ್ಲಿ ಇತ್ತು. 60:40. ಅಂದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲಿ 1.47 ಪಟ್ಟು ಹೆಚ್ಚಿನ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. 2024ರ ಹೊತ್ತಿಗೆ ಬಿಜೆಪಿಯ ಬ್ಯಾಂಕ್ ಬ್ಯಾಲೆನ್ಸ್ 10,107 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. 10,107 ಕೋಟಿ ರೂಪಾಯಿಗಳಿಗೆ. ಕಾಂಗ್ರೆಸ್ನದು 133 ಕೋಟಿ ರೂಪಾಯಿ. ಅಂದ್ರೆ ಕಾಂಗ್ರೆಸ್ಗಿಂತ 75 ಪಟ್ಟು ಹೆಚ್ಚು ಹಣ ಬಿಜೆಪಿಯ ಬಳಿ ಇದೆ. ಈಗ ಇದರ ಅನುಪಾತ 99:1 ಆಗಿದೆ. ಸೊ 2024-25ರಲ್ಲಿ ಚುನಾವಣೆ ಮತ್ತೆ ಸಾಮಾನ್ಯ ಪ್ರಚಾರಕ್ಕೆ ಬಿಜೆಪಿ ಖರ್ಚು ಮಾಡಿದ ಹಣ ನಾವು ಹೇಳಿದ ಹಾಗೆ 3,355 ಕೋಟಿ ರೂಪಾಯಿ. ಇದರಲ್ಲಿ ಹೆಚ್ಚಿನ ಪಾಲು ಈ ಹಣದಲ್ಲಿ, ಪ್ರಚಾರಕ್ಕೆ ಖರ್ಚು ಮಾಡಿದ ಹಣದಲ್ಲಿ 1,124 ಕೋಟಿ ರೂಪಾಯಿಗಳನ್ನ ಅವರು ಎಲೆಕ್ಟ್ರಾನಿಕ್ ಅಂದ್ರೆ ಈ ಟಿವಿ ಮೀಡಿಯಾಗಳಿಗೆ ಖರ್ಚು ಮಾಡಿದೆ, ಅದರಲ್ಲಿ ಪ್ರಚಾರ ಮಾಡೋದಕ್ಕೆ. 2019 ಮತ್ತು 20ರಲ್ಲಿ ಬಿಜೆಪಿ ಟಿವಿಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಖರ್ಚು ಮಾಡಿದ್ದು 249 ಕೋಟಿ ರೂಪಾಯಿಗಳು. ಸೊ 2024-25ರಲ್ಲಿ ಅದರ ಟಿವಿಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಖರ್ಚು ಮಾಡಿದ್ದ ಹಣ ಏನಿದೆ ಅದು 352%
ಹೆಚ್ಚಳವನ್ನ ಕಂಡಿದೆ. ಸೊ 2024-25ರಲ್ಲಿ ಬಿಜೆಪಿ ಈ ವಿಮಾನ ಹೆಲಿಕಾಪ್ಟರ್ಗಳನ್ನೆಲ್ಲ ಬಳಸಿತ್ತು. ಆಗ ಅದಕ್ಕೆ ಈ ಚುನಾವಣಾ ಪ್ರಚಾರದಲ್ಲಿ ಅದಕ್ಕೆ 583 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು. 2018 ಮತ್ತೆ 20ರಲ್ಲಿ ಅದಕ್ಕೆ ಖರ್ಚು ಮಾಡಿದ್ದು 250 ಕೋಟಿ ರೂಪಾಯಿಗಳನ್ನ. ಅಂದ್ರೆ ಇಲ್ಲಿ ಡಬಲ್ ಆಗಿದೆ. ಸೊ 2024-25ರಲ್ಲಿ ಈ ಖರ್ಚೇನಿದೆ ಮಾಡಿದೆ ಹೆಲಿಕಾಪ್ಟರ್ ವಿಮಾನಗಳಿಗೆ, ಅದು ಡಬಲ್ ಆಗಿದೆ. ಸೊ ಆಮೇಲೆ ತನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಪಕ್ಷದ ಅಡಿಯಲ್ಲಿ ಆರ್ಥಿಕ ನೆರವನ್ನ ಕೊಡ್ತದೆ. ಅದು ಕೂಡ ಬಿಜೆಪಿಯಲ್ಲಿ ಹಲವು ಪಟ್ಟು ಹೆಚ್ಚಳ ಆಗಿದೆ. 2014-15ರಲ್ಲಿ 88 ಕೋಟಿ ರೂಪಾಯಿಗಳನ್ನ ಅದರ ಅಭ್ಯರ್ಥಿಗಳಿಗಾಗಿ ಖರ್ಚು ಮಾಡಿತ್ತು. 2019-20ರಲ್ಲಿ 198 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು. ಅಭ್ಯರ್ಥಿಗಳಿಗೆ ಆರ್ಥಿಕ ನೆರವಾಗಿ ಆ ಹಣವನ್ನು ಕೊಟ್ಟಿತ್ತು. ಇದೇನಿದೆ ಈ 3 ಮತ್ತೆ 2 ಡಿಜಿಟ್ನ ಹಣ, ಅದು 2024-25ರಲ್ಲಿ ಅಭ್ಯರ್ಥಿಗಳಿಗೆ ಅವರು ಖರ್ಚು ಮಾಡಿದ್ದು 312 ಕೋಟಿ ರೂಪಾಯಿಗಳನ್ನ ತಲುಪಿದೆ. ಸೊ ಕೇವಲ 10 ವರ್ಷಗಳಲ್ಲಿ 255% ಏರಿಕೆಯಾಗಿದೆ. ಸೊ ಬಿಜೆಪಿ ಜಾಹೀರಾತುಗಳಿಗೆ ಖರ್ಚು ಮಾಡಿದ ಹಣ ಕೂಡ ಹಿಂದಿಗಿಂತ ಡಬಲ್. 2019-20ರಲ್ಲಿ ನ್ಯೂಸ್ ಪೇಪರ್ಗಳೆಲ್ಲ ಜಾಹೀರಾತು ಕೊಡೋದಕ್ಕೆಲ್ಲ ಅವರು 2019-20ರಲ್ಲಿ 400 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ರು. 2024-25ರಲ್ಲಿ ಅದು 897 ಕೋಟಿ ರೂಪಾಯಿಗಳಿಗೆ ತಲುಪಿದೆ, ಡಬಲ್ ಆಗಿದೆ. ಸೊ ಇನ್ನು ಆದಾಯದ ವಿಷಯದಲ್ಲಿ ಕೂಡ ಪಕ್ಷಕ್ಕೆ ಸ್ವಯಂ ಪ್ರೇರಿತ ಅಂದ್ರೆ ದಾನಿಗಳು ಅವರಾಗೆ ಬಂದು 2014-15ರಲ್ಲಿ 875 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ರು ದೇಣಿಗೆ. ಅದು 2019-20ರಲ್ಲಿ ಬಿಜೆಪಿಯಲ್ಲಿ 3427 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. 2024-25ರಲ್ಲಿ ಡಬಲ್ ಆಗಿದೆ, 6124 ಕೋಟಿ ರೂಪಾಯಿಗಳಿಗೆ ಹೆಚ್ಚಳವನ್ನ ಕಂಡಿದೆ. ಅಂದ್ರೆ ಇದು ಒಂದು ದಶಕದಲ್ಲಿ 602% ನಷ್ಟು ಹೆಚ್ಚಳವನ್ನ ತೋರಿಸ್ತದೆ. ಸೊ 2024-25ರಲ್ಲಿ ಏನು ಪಕ್ಷದ ಖಾತೆ ಏನಿದೆ ಅದು ತೋರಿಸುವ ಹಾಗೆ ಪಕ್ಷದ ಬಳಿ ಈ ನಗದು ಹಣ ಮತ್ತೆ ನಗದು ಸಮಾನವಾದ ಮೊತ್ತ ಏನಿತ್ತು ಅದು 9,996 ಕೋಟಿ ರೂಪಾಯಿಗಳಿಗಿತ್ತು. ಅದು 2019-20ರಲ್ಲಿ 3,510 ಕೋಟಿ ರೂಪಾಯಿ ಇತ್ತು. ಅಂದ್ರೆ 3 ಪಟ್ಟು ಹೆಚ್ಚಳವನ್ನ ಕಂಡಿದೆ. ಸೊ ಸಾಮಾನ್ಯವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಸ್ಪರ್ಧೆ ಇರುವಂತಹ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕೂಡ ಖರ್ಚು ಏನಿದೆ ಅದು ಕೂಡ ಇದೇ ರೀತಿಯ ಪ್ರವೃತ್ತಿಯನ್ನ ತೋರಿಸ್ತದೆ. ಉದಾಹರಣೆಗೆ ಮಧ್ಯಪ್ರದೇಶ, ಕರ್ನಾಟಕ, ಛತ್ತೀಸ್ಗಢ ಮತ್ತೆ ರಾಜಸ್ಥಾನ ಇಲ್ಲಿನ ವಿಧಾನಸಭಾ ಚುನಾವಣೆಗಳನ್ನ 2018 ಮತ್ತೆ 23ರಲ್ಲಿ ನಡೆಸಲಾಯಿತು. 2018-19ರಲ್ಲಿ ಬಿಜೆಪಿ ಇಲ್ಲಿನ ಚುನಾವಣೆಗಳಿಗೆ 792 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿತ್ತು. ಆಗ ಕಾಂಗ್ರೆಸ್ ಖರ್ಚು ಮಾಡಿದ್ದು 308 ಕೋಟಿ ರೂಪಾಯಿ. ಸೊ ಇಷ್ಟೆಲ್ಲ ಬಿಜೆಪಿ ಮತ್ತೆ ಕಾಂಗ್ರೆಸ್ಗಿಂತ 2 ಪಟ್ಟು ಬಿಜೆಪಿ ಏನಿದೆ ಅದು ಕಾಂಗ್ರೆಸ್ಗಿಂತ 2 ಪಟ್ಟು ಹಣವನ್ನ ಖರ್ಚು ಮಾಡಿದೆ. ಸೊ ಹಿಂದಿನ ಆರ್ಥಿಕ ವರ್ಷಕ್ಕಿಂತ ಈ ಸರ್ತಿಯ ಹಣಕಾಸು ವರ್ಷದಲ್ಲಿ ಖರ್ಚಿನ ಕಥೆಯೇ ವಿಚಿತ್ರವಾಗಿದೆ ವಿಧಾನಸಭಾ ಚುನಾವಣೆಗಳಲ್ಲಿ. ಸೊ ಬಿಜೆಪಿ ವಿಧಾನಸಭಾ ಚುನಾವಣೆಗಳಲ್ಲಿ ತನ್ನ ಚುನಾವಣಾ ವೆಚ್ಚವನ್ನ 2017-18ರಲ್ಲಿ 567 ಕೋಟಿ ರೂಪಾಯಿಗಳಿಗಿಂತ 792 ಕೋಟಿ ರೂಪಾಯಿಗಳಿಗೆ ಏರಿಕೆಯನ್ನ ಮಾಡಿದೆ. ಸೊ ಕಾಂಗ್ರೆಸ್ 2017-18ರಲ್ಲಿ 29 ಕೋಟಿ ಖರ್ಚು ಮಾಡಿತ್ತು. 2018-19ರಲ್ಲಿ 308 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ. ಸೊ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಖರ್ಚು ಕೂಡ 962% ಹೆಚ್ಚಳವನ್ನ ಕಂಡಿದೆ. ಸೊ ಕರ್ನಾಟಕದಲ್ಲಿ ಬಿಜೆಪಿ ಆರಂಭದಲ್ಲಿ ಬಹುಮತದ ಕೊರತೆಯನ್ನ ಕಂಡಿತ್ತು. ಆದ್ರೆ ಪಕ್ಷಾಂತರಗಳಿಂದಾಗಿ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನಗೊಂಡು 2019ರಲ್ಲಿ ಅಧಿಕಾರಕ್ಕೆ ಇವರು ಬಂದರು. ಸೊ ಮಧ್ಯಪ್ರದೇಶದಲ್ಲೂ ಇದೇ ರೀತಿಯ ಬೆಳವಣಿಗೆ ಕಂಡು ಬಂದವು. ಕಾಂಗ್ರೆಸ್ ಚುನಾವಣೆಯಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಗೆದ್ದು ಅಧಿಕಾರಕ್ಕೆ ಬಂತು. ಆದ್ರೆ ಸರ್ಕಾರ ಇದ್ದದ್ದು ಕೇವಲ 15 ತಿಂಗಳುಗಳ ಕಾಲ ಮಾತ್ರ. ಆಮೇಲೆ ಪಕ್ಷಾಂತರಗಳೆಲ್ಲ ನಡೆದು ಆಮೇಲೆ ಬಿಜೆಪಿ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. 2023-24ರಲ್ಲಿ ಬಿಜೆಪಿ 1,754 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು. ಕಾಂಗ್ರೆಸ್ನ ಖರ್ಚು 619 ಕೋಟಿ ರೂಪಾಯಿ. ಸೊ ಬಿಜೆಪಿ ಕಾಂಗ್ರೆಸ್ಗಿಂತ 3 ಪಟ್ಟು ಹೆಚ್ಚು ಖರ್ಚು ಮಾಡಿದೆ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ರೆ ಮಧ್ಯಪ್ರದೇಶದಲ್ಲಿ ಅಧಿಕಾರವನ್ನ ಕಳ್ಕೊಂಡಿತ್ತು. ಸೊ ಛತ್ತೀಸ್ಗಢ ಮತ್ತೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ 2018ರಲ್ಲಿ ಅಧಿಕಾರಕ್ಕೆ ಬಂತು. ಆದ್ರೆ 2023ರಲ್ಲಿ ಚುನಾವಣೆಯಲ್ಲಿ ಸೋಲನ್ನ ಕಂಡಿತ್ತು. ಸೊ ಒಟ್ಟಾರೆ ಈ ಆದಾಯ, ಬ್ಯಾಂಕ್ ಬ್ಯಾಲೆನ್ಸ್, ಆಮೇಲೆ ಚುನಾವಣಾ ಫಲಿತಾಂಶ ಇವೆಲ್ಲವನ್ನ ನೋಡುವಾಗ, ಬಿಜೆಪಿ ಅದಕ್ಕೆ ಖರ್ಚು ಮಾಡೋದನ್ನ ನೋಡುವಾಗ ಬಿಜೆಪಿ ಒಂದು ರಾಜಕೀಯ ಪಕ್ಷವೋ ಅಥವಾ ಅದೊಂದು ಕಾರ್ಪೊರೇಟ್ ಕಂಪನಿಯೋ ಎನ್ನುವ ಅನುಮಾನ ಬರ್ತದೆ. ಅವ್ರು ಏನ್ ಮಾಡ್ತಾರೆ, ಚುನಾವಣೆಯಲ್ಲಿ ಹಣವನ್ನ ಸುರಿತಾರೆ, ಏನಾದ್ರೂ ಮಾಡಿ ಕೊನೆಗೆ ಆಪರೇಷನ್ ಕಮಲ ಆದ್ರೂ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ಮತ್ತೆ ಅವರು ತಾವು ಮಾಡಿದ ಖರ್ಚನ್ನೇನಿದೆ ಅದನ್ನ ಮತ್ತೆ ಸಂಪಾದನೆ ಮಾಡಿಕೊಳ್ತಾರೆ.